Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸ್ಯಾಂಡಲ್ವುಡ್ನ ಖ್ಯಾತ ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣದಲ್ಲಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಶ್ರೀಲಂಕಾದಿಂದ ವಾಪಸ್ ಆದಾಗ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಲಾಗಿದೆ. ನಟಿ ದೂರಿನಲ್ಲಿ ಇರುವಂತಹ ಅಂಶಗಳೇನು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. 2021ಕ್ಕೆ ಪರಿಚಯ ಆಯ್ತಂತೆ. 2022ಕ್ಕೆ ಆ ಉದ್ಯಮಿ ಅರವಿಂದ್ ಅವರೇ ನಟಿಯಿಂದ ಅಂತರವನ್ನ ಕಾಯ್ದುಕೊಂಡ್ರಂತೆ. 2023ರಿಂದ ಮತ್ತೆ ಟಾರ್ಚರ್ ಶುರುವಾಯಿತು ಅಂತ ಹೇಳಿ ತಾವು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ನಟಿ ಉಲ್ಲೇಖ ಮಾಡಿದ್ದಾರೆ. ಲೊಕೇಶನ್ ಟ್ರೇಸ್ ಮಾಡೋದು, ಫೋಟೋ ಮಾರ್ಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಒಂದೆರಡಲ್ಲ ಆತನ ಕಾಟ. ಸಾಕಾಗಿ ಹೋಗಿದೆ ನನಗೆ ಅಂತ ಹೇಳಿ ದೂರಿನಲ್ಲಿ ತಿಳಿಸಿದ್ದಾರೆ. ಜೊತೆಗೆ ನಟಿಯ ಬಗ್ಗೆ ವೇಶ್ಯಾವಾಟಿಕೆ ದಂಧೆಯ ಗುಲ್ಲನ್ನೂ ಕೂಡ ಈತ ಎಬ್ಬಿಸಿರುವಂತಹ ಆರೋಪವನ್ನ ಮಾಡಲಾಗಿದೆ. ಎಲ್ಲವನ್ನ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕನ್ನಡದ ಖ್ಯಾತ ಚಲನಚಿತ್ರ ನಟಿ. ಸುಮಾರು 9 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು. ರಿಯಲ್ ಎಸ್ಟೇಟ್ ಉದ್ಯಮಿ, ಚಲನಚಿತ್ರ ನಿರ್ಮಾಪಕ, AVR ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಅರವಿಂದ್ ವೆಂಕಟೇಶ್ ರೆಡ್ಡಿ. ಈತನ ಪರಿಚಯ 2021ರಲ್ಲಿ ನಟಿಗಾಗಿತ್ತು. ಆದರೆ ಅದಾದಂತಹ ನಂತರದಲ್ಲಿ ಕ್ಲೋಸ್ ಆಗಿ ಪ್ರೀತಿ ಕಾಳಜಿಯನ್ನ ತೋರಿಸಿ ಅದಾದ ಬಳಿಕ ಏಕಾಏಕಿ ಅಂತರವನ್ನ ಕಾಯ್ದುಕೊಂಡಂತಹ ಅರವಿಂದ್ ವೆಂಕಟೇಶ್ ರೆಡ್ಡಿ ಆ ನಂತರ 2023ಕ್ಕೆ ಮತ್ತೆ ಬಾಳಲ್ಲಿ ಎಂಟ್ರಿಯಾಗಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ನಾನು ಬೇಡ ಅಂತಂದ್ರು ನನ್ನ ಹಿಂದೆ ಬೀಳ್ತಾ ಇದ್ದ. ನನ್ನ ಲೊಕೇಶನ್ ಟ್ರೇಸ್ ಮಾಡೋದು, ನನ್ನ ಫೋನ್ನ ಟ್ರ್ಯಾಕ್ ಮಾಡೋದು, ಈ ರೀತಿಯಾಗಿ ಕಾಟ ಕೊಡ್ತಾ ಇದ್ದ. ಆತನ ಹಿಂಸೆ ತಾಳೋಕಾಗದೆ ಆತ್ಮಹತ್ಯೆಗೂ ನಾನು ಯತ್ನಿಸಿದ್ದೆ ಅಂತ ಹೇಳಿ ತಾನು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ನಟಿ ವಿವರವಾಗಿ ಈತ ಮಾಡಿದಂತಹ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪವನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅರವಿಂದ್ ವೆಂಕಟೇಶ್ ರೆಡ್ಡಿಯ ಬಂಧನ ಆಗಿದೆ. ಶ್ರೀಲಂಕಾದಿಂದ ವಾಪಸ್ ಬರ್ತಾ ಇದ್ದಾಗ ಏರ್ಪೋರ್ಟ್ನಲ್ಲೇ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಯಾಕಂದ್ರೆ ಆರೋಪಿಯ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ಪೊಲೀಸರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಈಕೆ. ಬಿಗ್ ಬಾಸ್ ನಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದವರು, ಮಾಜಿ ಸ್ಪರ್ಧಿ. ಅಂಥ ನಟಿ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್. ಈ ಪಂದ್ಯಾವಳಿಗಳ ಮೂಲಕ, ಟೂರ್ನಮೆಂಟ್ಗಳ ಮೂಲಕ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂತಹ AVR ಅಲಿಯಾಸ್ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ನಿಜಕ್ಕೂ ಕಂಪ್ಲೇಂಟ್ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಆಕೆ ಉಲ್ಲೇಖ ಮಾಡಿದ್ದಾರೆ ಅಂಕಿತಾ? ವಿದ್ಯಾ, ಕಳೆದ 17ನೇ ತಾರೀಕು RR ನಗರ ಪೊಲೀಸ್ ಠಾಣೆಯಲ್ಲಿ ನಟಿ ದೂರನ್ನ ದಾಖಲಿಸ್ತಾರೆ. ಆ ದೂರಿನನ್ವಯ ಪೊಲೀಸರು FIR ಅನ್ನ ಮಾಡ್ಕೊಳ್ತಾರೆ. ಆ FIR ನಲ್ಲಿ ತನಗಾದಂತಹ ಅನ್ಯಾಯ, ಜೊತೆಗೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಯಾವ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದರ ಪ್ರತಿಯೊಂದು ವಿಚಾರವನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. 2021ರಲ್ಲಿ ಖ್ಯಾತ ನಟಿಗೆ ಅರವಿಂದ್ ರೆಡ್ಡಿ ಅವರು ಕರೆಯನ್ನ ಮಾಡ್ತಾರೆ. ಶ್ರೀಲಂಕಾದಲ್ಲಿ ಒಂದು ಕ್ರಿಕೆಟ್ ಕಪ್ ಟೂರ್ನಿಮೆಂಟ್ ಇದೆ, ಅದಕ್ಕೆ ನೀವು ಗೆಸ್ಟ್ ಆಗಿ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ನಟಿ ಕೂಡ ಖುಷಿಯಿಂದಲೇ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಆ ಶ್ರೀಲಂಕಾಕ್ಕೆ ಹೋಗಿ ಆ ಕಪ್ ಏನಿದೆ ಮ್ಯಾಚ್ ಅದನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ಅದಾದ ಬಳಿಕ ಅರವಿಂದ್ ರೆಡ್ಡಿ ಅಂದ್ರೆ ಉದ್ಯಮಿ ಅರವಿಂದ್ ರೆಡ್ಡಿ ಹಾಗೆ ನಟಿಯ ನಡುವೆ ಒಂದು ಆತ್ಮೀಯತೆ ಬೆಳೆಯುತ್ತೆ. ಅದು ಕೆಲವು ತಿಂಗಳ ಕಾಲ ಮಾತ್ರ ಇರುತ್ತೆ. ಅದಾದ್ಮೇಲೆ ನಟಿಯನ್ನ ಅರವಿಂದ್ ರೆಡ್ಡಿ ಅವರು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನ್ ಈ ತರ ಬಿಹೇವ್ ಮಾಡ್ತಾ ಇದಾರೆ ಅಂತಲ್ಲ ನಟಿ ಸುಮ್ನೆ ಆಗ್ತಾರೆ. ಅದಾದ್ಮೇಲೆ ನಂತರ ಮತ್ತೆ 2022ರಲ್ಲಿ ನಟಿಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಇವರಿಬ್ಬರ ಜಟಾಪಟಿ. ಪದೇ ಪದೇ ಅರವಿಂದ್ ರೆಡ್ಡಿ ಅವರು ನಟಿಗೆ ಸಿಗುವಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಜೊತೆಗೆ ತನ್ನ ಜೊತೆ ಸಂಬಂಧವನ್ನ ಮುಂದುವರಿಸುವಂತ ಹೇಳಿದ್ದಾರೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಯಾವಾಗ ತಾನು ಈ ವ್ಯಕ್ತಿಯ ಸಹವಾಸ ಬೇಡ ಅಂತ ಹೇಳಿ ಅವಾಯ್ಡ್ ಅನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ತನ್ನ ಫೋಟೋಗಳನ್ನ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ.
ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಬನಶಂಕರಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ದಾಖಲಿಸ್ತಾರೆ. ಅದಾದ ಮೇಲೆ RR ನಗರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸೋದಕ್ಕೆ ಮುಂದಾಗ್ತಾರೆ. ಅದಕ್ಕೂ ಮುನ್ನ ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ತನಗಾದಂತಹ ಅನ್ಯಾಯದ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆದ್ರೆ RR ನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗುತ್ತೆ. ನಂತರ ಆರೋಪಿ ಅರವಿಂದ್ ರೆಡ್ಡಿಗೆ ಒಂದು ವಾರ್ನಿಂಗ್ ಅನ್ನ ಕೊಡಲಾಗುತ್ತೆ. ಅದಾದ ಮೇಲೆ 1 ವರ್ಷ ಸುಮ್ಮನೆ ಇರ್ತಾನೆ. ಆದ್ರೆ ಈ ಹಿಂದೆ ಅಂದ್ರೆ ಈತನ ಸಹವಾಸ ಬೇಡ ಅಂತ ಹೇಳಿ ಬಿಟ್ಟಿದ್ದ ನಟಿಗೆ ಮತ್ತೆ ಯಾವಾಗ ಟಾರ್ಚರ್ ಕೊಡ್ತಾನೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ನಟಿಯ ಮನೆ ಬಳಿ ಹೋಗಿ ಅವರ ತಂದೆ ತಾಯಿ ಹಾಗೆ ಸಹೋದರನ ಬಳಿಯೂ ಕೂಡ ನಟಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕಂಪ್ಲೀಟ್ ಆಗಿ ಅಂದ್ರೆ ಫ್ಯಾಮಿಲಿಯವರಿಂದನೇ ಒಂದು ಬ್ಯಾಡ್ ಒಪಿನಿಯನ್ ಬರೋ ತರ ಒಂದು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಆರೋಪಿ ಮಾಡ್ತಾನೆ. ಅದಾದ್ಮೇಲೆ ನಟಿಗೆ ಇದ್ದಕ್ಕಿದ್ದ ಹಾಗೆ ಕರೆ ಮಾಡಿ ನಾನು ಬೆಳಗ್ಗೆ ಬಂದು ನಿನ್ನನ್ನ ಮದುವೆ ಆಗ್ತೀನಿ ಅಂತಾನೂ ಕೂಡ ಹೇಳ್ತಾನಂತೆ. ಹಾಗಾಗಿ ಆಕೆ ಶಾಕ್ಗೊಳಗಾಗ್ತಾಳೆ, ಜೊತೆಗೆ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ತಾಳೆ, ಸುಮಾರು ಟ್ಯಾಬ್ಲೆಟ್ ಅನ್ನ ನುಂಗ್ಕೊಳ್ತಾಳೆ. ಅದಾದ್ಮೇಲೆ ಅರವಿಂದ್ ರೆಡ್ಡಿ ಅವರ ಸ್ನೇಹಿತನೇ ಬಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.